ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ಮೇ 2ನೇ ತಾರೀಕು ಅಂದರೆ ಹೊಸ ಮಂತು ಸ್ಟಾರ್ಟ್ ಆಯಿತು. ಸೊ ಫ್ರೆಶ್ ಮಂತ್ ಸ್ಟಾರ್ಟ್ ಆದಾಗ ನಾವು ಯೂಶ್ವಲಿ ಏನು ಮಾಡ್ತೀವಿ ಅಂತಂದರೆ, ಈ ಮಂತಲ್ಲಿ ಯಾವ್ಯಾವ ಸ್ಟಾಕ್ಸ್ನ ಶಾರ್ಟ್ ಟರ್ಮ್ ಪಿಕ್ ಆಗಿ ನಾವು ಪಿಕ್ ಮಾಡ್ಬೋದು ಅಂತ ಒಂದು ಪ್ಲ್ಯಾನ್ನ ಫಸ್ಟೇ ರೆಡಿ ಮಾಡಿ ಇಟ್ಕೊಳ್ತೀವಿ. ಸೊ ಈ ಪ್ಲ್ಯಾನಲ್ಲಿ ಯಾವ್ಯಾವ ಸ್ಟಾಕ್ಸ್ನ ಬರುತ್ತೆ ಅದನ್ನು ಶಾರ್ಟ್ ಲಿಸ್ಟ್ ಮಾಡ್ಕೊಳ್ತೀವಿ. ಸೊ ಈ ಶಾರ್ಟ್ ಲಿಸ್ಟ್ ಅಲ್ಲಿ ಏನಾದರೂ ನಮಗೆ ಇವತ್ತಿಂದ ನೆಕ್ಸ್ಟ್ 30 ದಿನದಲ್ಲಿ ಅಂದರೆ ಮೇ 30ನೇ ತಾರೀಕುವರೆಗೂ ನಮಗೆ ಎಂಟ್ರೀಸ್ ಬಂತು ಅಂತಂದರೆ ನಾವು ಎಂಟ್ರೀಸ್ನ ತಗೊಳ್ತೀವಿ. ಸೊ ಯಾವ್ಯಾವ ಸ್ಟಾಕ್ಸ್ನ ನಾವು ಶಾರ್ಟ್ ಲಿಸ್ಟ್ ಮಾಡ್ತೀವೋ ಅದೆಲ್ಲದರಲ್ಲೂ ಎಂಟ್ರಿ ಬಂದೇ ಬರುತ್ತೆ ಅಂತ ಇಲ್ಲ, ಅಥವಾ ಪ್ಲ್ಯಾನ್ ಮಾಡದೇ ಇರೋ ಸ್ಟಾಕು ಎಂಟ್ರಿ ಬಂದೇ ನಾವು ತಗೊಳ್ಳಲ್ಲ ಅಂತಲೂ ಇಲ್ಲ. ಸೊ ಕೆಲವೊಂದು ಏನಾಗುತ್ತೆ ಅಂತಂದರೆ, ನಾವು ಪ್ಲ್ಯಾನ್ ಮಾಡಿ ಇಟ್ಕೊಂಡಿರಲ್ಲ, ಆದರೂ ಪ್ರೈಸ್ ಮೂಮೆಂಟಮ್ ಪ್ರಕಾರ, ಪ್ರೈಸ್ ಆ್ಯಕ್ಷನ್ ಪ್ರಕಾರ ಇನ್ ಬಿಟ್ವೀನ್ ದ ಮಂತು ಏನಾದರೂ ಎಂಟ್ರಿ ಬಂತು ಅಂತಂದರೆ ನಾವು ಎಂಟ್ರಿನ ತಗೊಳ್ತೀವಿ. ಸೊ ನಾನು ಕೆಲವೊಂದು ಸ್ಟಾಕ್ಸ್ನ ನಿಮಗೆ ಇಲ್ಲಿ ತೋರಿಸ್ತೀನಿ, ಯಾಕೆ ನಾವು ಶಾರ್ಟ್ ಟರ್ಮ್ ಪಿಕ್ಸ್ಗೆ ಈ ಸ್ಟಾಕ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಅಂತ. ಬನ್ನಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಮೊದಲೇ ಸ್ಟಾಕು ಆರೋ ಫಾರ್ಮಾ. ಆರೋ ಫಾರ್ಮಾ ಅಂತಂದರೆ ಇದು ಫಾರ್ಮಾ ಸೆಕ್ಟರ್ ಬರುತ್ತೆ. ಸೊ ಲಾಸ್ಟ್ 3 ಮಂತ್ಸಿಂದ ಅಂದರೆ ಫೆಬ್ರವರಿ ಮಂತಿಂದ ಆಲ್ಮೋಸ್ಟ್ ಇದು ಸೈಡ್ ವೇಸಲ್ಲಿದೆ. ಸೊ ಒಂದು ಟ್ರೆಂಡಿಂಗ್ ಮೂವ್ನ ಕೊಟ್ಟಿಲ್ಲ. ಸೊ ಯಾವುದೇ ಒಂದು ಸ್ಟಾಕು ಟ್ರೆಂಡಿಂಗ್ ಮೂವ್ನಲ್ಲಿ ಇಲ್ಲದೆ ಇದ್ದಾಗ ನಾವು ಪಿಕ್ ಮಾಡಿದ್ರೆ ನೆಕ್ಸ್ಟು ಅದು ಟ್ರೆಂಡಿಂಗ್ ಮೂವ್ ಆಗ್ಬೋದು ಅಂತ ನಾವು ಇದನ್ನು ಸೆಲೆಕ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಸ್ಟಾಕು ಅದಾನಿ ಪೋರ್ಟ್ಸು. ಅದಾನಿ ಪೋರ್ಟ್ಸ್ ಕೂಡ ಮಾರ್ಚ್ 1ನೇ ತಾರೀಕಿಂದ, ಮಾರ್ಚ್ ಮತ್ತು ಏಪ್ರಿಲ್ ಮಂತಲ್ಲಿ ಅಪ್ವರ್ಡ್ ಮೂಮೆಂಟಮ್ನ ಕೊಟ್ಟಿಲ್ಲ. ನೋಡಿ, ಮಾರ್ಚ್ 1ನೇ ತಾರೀಕು ಇರೋದು 1335, ಇವತ್ತು 1340 ಇದೆ. ಸೊ ಫ್ಲ್ಯಾಟ್ ಇದೆ. ನೋಡಿ, ನಿಮಗೆ ಬೌಲಿಂಜರ್ ಬ್ಯಾಂಡ್ಸ್ ನೋಡಿದ್ರೆ ಗೊತ್ತಾಗ್ತಾ ಇದೆ, ಇಲ್ಲಿ ಫ್ಲ್ಯಾಟ್ ಮೂಮೆಂಟಮ್ ಇದೆ, ಏನು ಅಂತ ಅಪ್ವರ್ಡ್ ಮೂಮೆಂಟಮ್ ಇಲ್ಲ. ಸೊ ಹಾಗಾಗಿ ಈ ಸ್ಟಾಕ್ನ ನಾವು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟು ಈ ಮಂತಲ್ಲಿ ಏನಾದರೂ ಇದು ಬ್ರೇಕ್ಔಟ್ ಆಯಿತು ಅಂತಂದರೆ ಈ ಸ್ಟಾಕ್ಸಲ್ಲಿ ನಾವು ಶಾರ್ಟ್ ಟರ್ಮ್ನ ತಗೊಳ್ತೀವಿ. ನೆಕ್ಸ್ಟು ಬಜಾಜ್ ಆಟೋ. ಬಜಾಜ್ ಆಟೋ ಕೂಡ ನೋಡಿ, ಏಪ್ರಿಲ್ ಮಂತಲ್ಲಿ ಫುಲ್ ಫ್ಲ್ಯಾಟ್ ಇದೆ, ಯಾವುದೇ ಒಂದು ಅಪ್ವರ್ಡ್ ಮೂಮೆಂಟಮ್ನ ಕೊಟ್ಟಿಲ್ಲ. ಅದೇ ಪ್ರೀವಿಯಸ್ಲಿ ನೋಡಿ, ಇಲ್ಲಿ ಅಪ್ವರ್ಡ್ ಮೂಮೆಂಟಮ್ನ ಕೊಟ್ಟಿದೆ. ಸೊ ಯಾವುದೇ ಒಂದು ಸ್ಟಾಕ್ ಅಪ್ವರ್ಡ್ ಮೂಮೆಂಟಮ್ ಕೊಟ್ಟಿದ್ದಾದಮೇಲೆ ರೆಸ್ಟ್ ತಗೊಳುತ್ತೆ, ಫ್ಲ್ಯಾಟ್ ಆಗುತ್ತೆ, ಆ ಟೈಮಲ್ಲಿ ನಾವು ಅದನ್ನು ಐಡೆಂಟಿಫೈ ಮಾಡಿ ನೆಕ್ಸ್ಟು ಇದು ಅಪ್ವರ್ಡ್ ಮೂಮೆಂಟಮ್ ಕೊಡುತ್ತಾ ಅಂತ ಅಬ್ಸರ್ವ್ ಮಾಡಬೇಕು. ಕೊಟ್ಟರೆ ನಮ್ಮ ಪ್ರೋಸೆಸ್ಸಲ್ಲಿ ಅದು ಬ್ರೇಕ್ಔಟ್ ಆಯಿತು ಅಂತಂದರೆ ನಾವು ಈ ಸ್ಟಾಕಿಗೆ ಎಂಟ್ರಿ ಆಗ್ತೀವಿ. ನೆಕ್ಸ್ಟ್ ಸ್ಟಾಕು ಬ್ಯಾಂಕ್ ಆಫ್ ಬರೋಡಾ. ಬ್ಯಾಂಕ್ ಆಫ್ ಬರೋಡಾ PSU ಸೆಕ್ಟರ್ಗೆ ಬರುತ್ತೆ. ಸೊ PSU ಬ್ಯಾಂಕಿಂಗ್ ಸೆಕ್ಟರಲ್ಲಿ ಬ್ಯಾಂಕ್ ಆಫ್ ಬರೋಡಾ ನೋಡಿ, ಇದು ಸೈಡ್ ವೇಸಲ್ಲಿದೆ, ಯಾವುದೇ ಒಂದು ಅಪ್ವರ್ಡ್ ರ್ಯಾಲಿನ ಪ್ರೀವಿಯಸ್ 2 ಮಂತ್ಸಲ್ಲಿ ಕೊಟ್ಟಿಲ್ಲ. ಸೊ ಹಾಗಾಗಿ ಈ ಸ್ಟಾಕ್ನ ನಾನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಏನಾದರೂ ಈ ಮಂತಲ್ಲಿ ಇದೇನಾದರೂ ಬ್ರೇಕ್ಔಟ್ ಆಯಿತು ಅಂತಂದರೆ ಈ ಸ್ಟಾಕಲ್ಲಿ ನಾವು ಬ್ರೇಕ್ಔಟ್ ಟ್ರೇಡ್ನ, ಶಾರ್ಟ್ ಟರ್ಮ್ ಟ್ರೇಡ್ಸ್ನ ತೊಗೊಳ್ತೀವಿ. ನೋಡಿ, ಇಲ್ಲಿ ಪ್ರೀವಿಯಸ್ಲಿ ಇಲ್ಲೊಂದು ಬ್ರೇಕ್ಔಟ್ ಟ್ರೇಡ್ ಆಗಿದೆ, ಅದಾದಮೇಲೆ ಅಪ್ವರ್ಡ್ ರ್ಯಾಲಿ ಆಗಿದೆ. ಸೊ ಇದಾದಮೇಲೆ ಇದು ಇಲ್ಲಿ ರೆಸ್ಟ್ ತೊಗೊಂಡಿದೆ. ಸೊ ಆಲ್ರೆಡಿ ರ್ಯಾಲಿ ಆಗೋಗಿರೋ ಅಂಥ ಸ್ಟಾಕಿಗೆ ನೀವು ಎಂಟ್ರಿ ಆಯಿತು ಅಂತಂದರೆ ಮತ್ತೆ ರ್ಯಾಲಿ ಆಗದೆ ಇರೋ ಚಾನ್ಸಸ್ ಇರ್ಬೋದು. ಅದೇ ರ್ಯಾಲಿ ಆಗಿ ಸ್ವಲ್ಪ ಸೈಡ್ ವೇಸ್ ಆದಮೇಲೆ ನಾವು ಮತ್ತೆ ಆ ಸ್ಟಾಕ್ನ ಚೂಸ್ ಮಾಡಿ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಮಂತಲ್ಲಿ, ಅಂದರೆ ಈಗ ಈ ಮಂತಲ್ಲಿ ಇದೇನಾದರೂ ಟ್ರೇಡ್ ಕೊಡ್ತು ಅಂತಂದರೆ ಒಂದು ಅಗೈನ್ ಒಂದು ಒಳ್ಳೆ ಅಪ್ವರ್ಡ್ ಮೂಮೆಂಟಮ್ಮು ಸಿಗುತ್ತೆ ಅಂತ. ನೆಕ್ಸ್ಟ್ ಸ್ಟಾಕು ಕೆನರಾ ಬ್ಯಾಂಕು. ನೋಡಿ, ಕೆನರಾ ಬ್ಯಾಂಕ್ ಕೂಡ ಸೈಡ್ ವೇಸಲ್ಲಿದೆ. ಸೊ ಲಾಸ್ಟ್ 2 ಮಂತ್ಸು ಇದು ಅಪ್ವರ್ಡ್ ಮೂಮೆಂಟಮ್ನ ಕೊಟ್ಟಿಲ್ಲ. ಸೊ ಪ್ರೀವಿಯಸ್ಲಿ ನೋಡಿ, ಇಲ್ಲಿ ಅಪ್ವರ್ಡ್ ಮೂಮೆಂಟಮ್ ಕೊಟ್ಟಿದೆ, ಅದಾದಮೇಲೆ ಇಲ್ಲಿ ಸೈಡ್ ವೇಸ್ ಆಗಿದೆ. ನೆಕ್ಸ್ಟ್ ಸ್ಟಾಕು ಕೋಲ್ ಇಂಡಿಯಾ. ಕೋಲ್ ಇಂಡಿಯಾ PSE ಸೆಕ್ಟರ್ಗೆ ಬರುತ್ತೆ. ಕೋಲ್ ಇಂಡಿಯಾ ಕೂಡ ನೋಡಿ ಸೈಡ್ ವೇಸಲ್ಲಿದೆ. ಲಾಸ್ಟ್ ಮಾರ್ಚ್ ಮತ್ತು ಏಪ್ರಿಲಲ್ಲಿ ಯಾವುದೇ ಒಂದು ಅಪ್ವರ್ಡ್ ಮೂಮೆಂಟಮ್ನ ಕೊಟ್ಟಿಲ್ಲ. ಸೊ ಹಾಗಾಗಿ ಕೋಲ್ ಇಂಡಿಯಾ ಕೂಡ ನಾನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟಾಕು ರಿಲಯನ್ಸು. ಸೊ ರಿಲಯನ್ಸು ಕೂಡ ನೋಡಿ, ಮಾರ್ಚ್ ಮತ್ತು ಏಪ್ರಿಲಲ್ಲಿ ಫುಲ್ಲು ಸೈಡ್ ವೇಸ್ ಇದೆ, ಯಾವುದೇ ಒಂದು ಅಪ್ವರ್ಡ್ ರ್ಯಾಲಿ ಆಗಿಲ್ಲ. ಅದೇ ಅದಕ್ಕೂ ಮೊದಲು ನೋಡಿ ಅಪ್ವರ್ಡ್ ರ್ಯಾಲಿ ಆಗಿದೆ. ಸೊ ಈಗ ನಾವು
ರಿಲಯನ್ಸ್ ಏನಾದ್ರು ಬ್ರೇಕ್ಔಟ್ ಕೊಡ್ತು ಅಂತಂದರೆ ನಾವು ರಿಲಯನ್ಸ್ ಕಡೆ ಕಾನ್ಸಂಟ್ರೇಷನ್ ಮಾಡಬೇಕು. ನಮ್ಮ ಬ್ರೇಕ್ಔಟ್ ಸ್ಟ್ರಾಟಜಿ ಏನಿದೆ, ಶಾರ್ಟ್ ಟರ್ಮ್ ಸ್ಟ್ರಾಟಜಿ ಏನಿದೆ, ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ರೆ ನಮಗೆ ಈ ಅಪ್ವರ್ಡ್ ರ್ಯಾಲಿನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ. ನೆಕ್ಸ್ಟು ಮಾರುತಿ ನೋಡಿ, ಮಾರುತಿ ಕೂಡ ಸೈಡ್ ವೇಸ್ ಇದೆ. ಲಾಸ್ಟ್ 1 ಮಂತಲ್ಲಿ ಇದು ಸೈಡ್ ವೇಸ್ ಇದೆ. ಸೊ ಹಾಗಾಗಿ ಮಾರುತಿ ಕೂಡ ಒಂದು ಆಟೋ ಸೆಕ್ಟರ್ಗೆ ಬರುತ್ತೆ. ಆಟೋ ಸೆಕ್ಟರು ಅಪ್ವರ್ಡ್ ಮೊಮೆಂಟಮಲ್ಲಿದೆ. ಸೊ ಆಟೋ ಸೆಕ್ಟರು ಮೇಲೆ ಮೇಲೆ ಹೋಗ್ತಾ ಇದೆ. ಆದರೆ ಮಾರುತಿ ಪ್ರೀವಿಯಸ್ ಮಂತಲ್ಲಿ ಮೇಲೆ ಹೋಗಿಲ್ಲ. ನೆಕ್ಸ್ಟು ಈ ಮಂತಲ್ಲಿ ಇದೇನಾದ್ರು ಬ್ರೇಕ್ಔಟ್ ಕೊಡ್ತು ಅಂತಂದರೆ ನಾವು ಈ ಸ್ಟಾಕಲ್ಲಿ ಎಂಟ್ರಿ ಆಗ್ಬೋದು. ನೆಕ್ಸ್ಟು ಟಾಟಾ ಸ್ಟೀಲ್ ಅಂತಂದರೆ ಮೆಟಲ್ ಸೆಕ್ಟರ್ ಕೂಡ ಅಪ್ವರ್ಡ್ ಮೂಮೆಂಟಮಲ್ಲಿದೆ. ಆದರೆ ಟಾಟಾ ಸ್ಟೀಲು ಸೈಡ್ ವೇಸಲ್ಲಿದೆ. ಸೊ ಹಾಗಾಗಿ ಟಾಟಾ ಸ್ಟೀಲ್ನು ನಾನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇಲ್ಲಿ ನಾವು ಯಾವ್ಯಾವ ಸ್ಟಾಕ್ಸ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀವೋ ಅದರಲ್ಲಿ ಆಲ್ರೆಡಿ ನಮ್ಗೇನಾದರೂ ಎಂಟ್ರಿ ಬಂತು ಅಂದರೆ ನೆಕ್ಸ್ಟ್ ಈಗ ಇವತ್ತು 2ನೇ ತಾರೀಕು 3ನೇ ತಾರೀಕು ಬರ್ಬೋದು, 5ನೇ ತಾರೀಕು ಬರ್ಬೋದು, 10ನೇ ತಾರೀಕು ಬರ್ಬೋದು, ಯಾವತ್ತು ಬೇಕಾದ್ರೂ ಬರ್ಬೋದು. ಯಾವತ್ತು ಬರುತ್ತೋ ಅವತ್ತು ನಾವು ಈ ಸ್ಟಾಕ್ಸಲ್ಲಿ ಎಂಟ್ರಿ ಮಾಡ್ಬೋದು. ನಾನು ನಿಮಗೆ ಕೆಲವೊಂದು ಸ್ಟಾಕ್ಸ್ ಮಾತ್ರ ತೋರಿಸಿದ್ದೀನಿ. ಮತ್ತು ಶಾರ್ಟ್ ಲಿಸ್ಟ್ ಮಾಡ್ಕೊಳ್ದೇ ಇರೋ ಸ್ಟಾಕ್ಸಲ್ಲೂ ಕೂಡ ಎಂಟ್ರಿ ಬರ್ಬೋದು. ಸೊ ಪ್ರತಿದಿನ ಸಾಯಂಕಾಲ ನಾವೊಂದು ಕ್ರೈಟೀರಿಯಾ ಹೇಳ್ತೀನಿ. ಆ ಕ್ರೈಟೀರಿಯಾ ಪ್ರಕಾರ ನೀವು ಚಾರ್ಟ್ಸ್ನ ನೋಡಿದ್ರೆ, ಸೊ ಯಾವುದಾದ್ರೂ ಒಂದು ಸ್ಟಾಕು ನಾವು ಪ್ಲ್ಯಾನ್ ಮಾಡಿ ಇಟ್ಕೊಂಡಿಲ್ಲ ಅಂತಂದ್ರೂ ಅದೇನಾದ್ರು ಟ್ರೇಡ್ ಬಂತು ಅಂದರೆ ನೀವು ಪಾರ್ಟಿಸಿಪೇಟು ಮಾಡ್ಬೋದು. ಸೊ ಇದೆಲ್ಲ ಪ್ರೋಸೆಸ್ಸು ನೀವು ಕಲಿಬೇಕು ಅಂತಂದರೆ ನಮ್ಮ 2 days ಟ್ರೈನಿಂಗ್ ಸೆಷನ್ಸ್ಗೆ ಅಟೆಂಡ್ ಆದರೆ ನಾನು ಇದನ್ನೇ ಕಲಿಸ್ಕೊಡ್ತೀನಿ. ಸೊ ಇದನ್ನೇ ಅಂತ ಯಾಕೆ ಒತ್ತಿ ಹೇಳ್ತೀನಿ ಅಂತಂದರೆ, ಸೊ ಈ ಸ್ಟ್ರಾಟಜಿನ ಅಂದರೆ ಈ ಥರ ನಿಮಗೆ ಶಾರ್ಟ್ ಟರ್ಮ್ ಟ್ರೇಡ್ಸ್ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನಮ್ಮ ಟ್ರೈನಿಂಗ್ ಸೆಷನ್ಸ್ಗೆ ನೀವು ಅಟೆಂಡ್ ಆಗ್ಬೋದು. ಸೊ ನಮ್ಮ ಟ್ರೈನಿಂಗ್ ಸೆಷನ್ಸ್ಗೆ ನೀವು ಅಟೆಂಡ್ ಆಗಬೇಕು ಅಂತಂದರೆ ನಮ್ಮ ಫೋನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟ್ಸ್ನ ಬುಕ್ ಮಾಡ್ಕೊಳ್ಳಿ. ನಾವು ಲಿಮಿಟೆಡ್ ನಂಬರ್ಸ್ಗೆ ಮಾತ್ರ ಒಂದು ಬ್ಯಾಚಲ್ಲಿ ಟ್ರೈನಿಂಗ್ನ ಕೊಡ್ತೀವಿ. ಸೊ ಹಾಗಾಗಿ ನಿಮಗೆ ಇದನ್ನು ಕಲಿಬೇಕು ಅಂತ ಅನಿಸಿದ್ರೆ ನೀವು ಕಾಲ್ ಮಾಡಿ ಬುಕ್ ಮಾಡ್ಕೊಬೋದು. ಸೊ ಫ್ರೆಂಡ್ಸ್, ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಗ್ರೂಪಲ್ಲಿ ನನ್ನ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಈ ಇನ್ಫಾರ್ಮೇಷನ್ ಸಿಗಲಿ. ಮತ್ತು ನನ್ನ ಈ ವಿಡಿಯೋನ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೇಳ್ತಾ ನನ್ನ ಈ ವಿಡಿಯೋನ ಥ್ಯಾಂಕ್ ಯು.